ನಮಸ್ತೆ ಎಲ್ಲರಿಗೂ ಕೂಡ ಎಲ್ಲ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದ್ದೀನಿ ನೋಡ್ರಿ. ಇವತ್ತು ಅವಲಕ್ಕಿ ರೆಸಿಪಿನ ತೋರ್ಸೋಣ ಅಂತ ಬಂದಿದ್ದೀನಿ. ಇದೇನು ಹೊಸದು ಅವಲಕ್ಕಿ ರೆಸಿಪಿ ಅನ್ಕೋತಾ ಇದ್ದೀರಾ? ಇಲ್ಲ, ಮಾಡೋ ರೀತಿ ಬೇರೆ ಐತ್ರಿ, ಹಾಗಾಗಿ ತೋರ್ಸೋಣ ಅಂತ ಬಂದಿದ್ದೀನಿ. ಅದು ಹೆಂಗಂತ ನೋಡೋಣ ಬರ್ರಿ. ಇವತ್ತು ಒಗ್ಗರಣೆ ನೋಡ್ರಿ, ಸಿಂಪಲಾಗಿ ನಾನು ಏನಿಲ್ಲ, ಕೊತ್ತಂಬರಿ, ಟೊಮೆಟೊ, ಅರ್ಧ ನಿಂಬೆಹಣ್ಣು, ಮೆಣಸಿನ್ಕಾಯಿ, ಕರಿಬೇವು, ಉಳ್ಳಾಗಡ್ಡಿ ತೊಗೊಂಡಿನ್ರಿ. ಆದ್ರೆ ಇಲ್ಲಿ ನೋಡ್ರಿ ಚೇಂಜ್ ಐತೆ, ಅವಲಕ್ಕಿ ಒಂದೇ ಚೇಂಜ್ ಐತೆ. ಅದನ್ನು ನಾನು ನೆನೆ ಹಾಕ್ದೇನೆ ಮಾಡ್ತಾ ಇದ್ದೀನಿ ರೀ. ಇವತ್ತು ಅವಲಕ್ಕಿ ನಾವು ಪ್ರತಿಯೊಂದು ಅವಲಕ್ಕಿನೂ ನೆನೆಸಿ ಹಿಂಡಿ ಮಾಡ್ತೀವಿ, ಆದರೆ ಇದನ್ನು ನೆನೆ ಹಾಕ್ದೇನೆ ಮಾಡ್ತಾ ಇದ್ದೀನಿ ನೋಡ್ರಿ ನಾನು ಇವತ್ತು. ಈಗ ನೋಡ್ರಿ ಒಂದು ಬೊಗೋಣಿ ಇಟ್ಕೊಂಡಿನಿ ಗ್ಯಾಸ್ ಮ್ಯಾಗ. ಅದಕ್ಕೆ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿನಿ, ಸಾಸಿವೆ ಕೂಡ ಹಾಕಿನಿ, ಒಂದು ಸ್ಪೂನ. ನೆನೆ ಹಾಕದೇ ಇರೋದೇ ಇದು ಒಂದು ಸ್ಪೆಷಲ್ ನೋಡ್ರಿ. ಇವತ್ತು ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬ ಕಡಿಮೆ ಟೈಮಲ್ಲಿ ಮಾಡ್ಕೋಬೋದು. ಒಗ್ಗರಣೆ ಎಲ್ಲ ಒಂದೇ ಸೇಮ್ ಬರುತ್ತೆ. ಆದ್ರೆ ಏನಿಲ್ಲರಿ, ನೆನೆ ಹಾಕೋದಷ್ಟೇ ಇಲ್ಲಿ ಇರಂಗಿಲ್ಲ. ಪೇಪರ್ ಅವಲಕ್ಕಿಯಲ್ಲಿ ಮಾಡಿ ನೋಡ್ರಿ, ತುಂಬ ಮಸ್ತಾಗಿರುತ್ತೆ. ಇವಾಗ ನೋಡ್ರಿ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಖಾರನ ಹಾಕೋಬೋದು. ನಾವು ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು ಖಾರನ. ಈಗ ನೋಡ್ರಿ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಖಾರ ಬಿಡಲಿ. ಹಾಗೆ ಇವಾಗ ಉಳ್ಳಾಗಡ್ಡಿ ಸಣ್ಣಗೆ ಹಚ್ಚಿಟ್ಟಿದ್ದೆ ರೀ ನಾನು. ಉಳ್ಳಾಗಡ್ಡಿನ ಕೂಡ ನಾನು ಇವಾಗ ಹಾಕ್ತಾ ಇದ್ದೀನಿ ನೋಡು. ಅದನ್ನು ಸ್ವಲ್ಪ ಮೆತ್ತಗಾಗುತ್ತಾ ನಾವು ಬಿಡಬೇಕಾಗತ್ತೆ ರೀ ಉಳ್ಳಾಗಡ್ಡಿನ. ಇವಾಗೆಲ್ಲ ಉಳ್ಳಾಗಡ್ಡಿನೂ ನಾನು ಹಾಕ್ತಾ ಇದ್ದೀನಿ. ಹಾಕಿ ತಿರುವಾಡ್ಕೊಂಡು ಸ್ವಲ್ಪ ಅದು ಜಾಸ್ತಿ ಅಂದ್ರೆ ಈ ಅವಲಕ್ಕಿಲಿ ಎಲ್ಲರೂ ಕೂಡ ಚೋಡ ಮಾಡ್ತಾರ. ನನಗೇನು ಅನ್ನಿಸ್ತು, ಇದರಲ್ಲಿ ನಾವು ಯಾಕೆ ಮಾಡಬಾರ್ದು ಅವಲಕ್ಕಿನ? ಅದೇ ಅವಲಕ್ಕಿ ತಿಂದು ತಿಂದು ಎಲ್ಲರಿಗೂ ಬೇಜಾರಾಗಿರುತ್ತೆ. ಅವಲಕ್ಕಿ ಅಂದ ತಕ್ಷಣ ಎಲ್ಲರಿಗೂ ಭಾಳ ಬೇಸರಕ್ಕದ. ಅದಕ್ಕೋಸ್ಕರ ಈ ರೀತಿ ಮಾಡಿದರೆ ಹೆಂಗಿರುತ್ತೆ ಅಂತ ನಾನು ಕೂಡ ಟ್ರೈ ಮಾಡಿದೆ ನೋಡ್ರಿ. ಮಸ್ತಾಗಿ ಬಂದೈತಿ, ಚಲೋನೇ ಬಂದೈತಿ. ಎಲ್ಲರೂ ಇಷ್ಟಪಟ್ಟರು ನಮ್ಮ ಮನ್ಯಾಗ. ಹಾಗಾಗಿ ನಿಮಗೂ ಕೂಡ ತೋರ್ಸೋಣ ಅಂತ ನನಗೆ ಅನ್ನಿಸ್ತು ರೀ. ಇವಾಗ ನಾನು ಒಂದು ಟೊಮೊಟೊ ಹಾಕೋತಾ ಇದ್ದೀನಿ ರೀ. ದೊಡ್ಡ ಸೈಜ್ ಟೊಮೊಟೊನ ತೊಗೊಂಡಿದ್ದೆ, ಹಾಗಾಗಿ ಟೊಮೊಟೊನೂ ಹಾಕ್ತೀನಿ. ಆಮೇಲೆ ನಿಂಬೆಹಣ್ಣು ಕೂಡ ಹಾಕ್ತೀನಿ. ಹುಳಿ ಬರುತ್ತೆ, ತಿನ್ನಕ್ಕೆ ಚಲೋ ಇರುತ್ತೆ, ಬಾಯಿಗೆ ರುಚಿ ಇರುತ್ತೆ ರೀ. ಹಂಗೆ ಅದಕ್ಕೋಸ್ಕರ ನಾನು ನಿಂಬೆಹಣ್ಣು ಟೊಮೊಟೊ ಎರಡನ್ನೂ ಹಾಕ್ತಾ ಇದ್ದೀನಿ ನೋಡ್ರಿ. ಅದೆಲ್ಲ ಮೆತ್ತಗಾಗುತ್ತಾನ ನಾವು ಸ್ವಲ್ಪ ಹೊತ್ತ ಬಿಡಬೇಕಾಗತ್ತೆ ರೀ. ಪೂರ್ತಿ ಅದು ಕುದಿಬೇಕು, ಕುದಿಯೋವರೆಗೂ ಬಿಟ್ರೆ ಚಲೋ ಇರುತ್ತೆ. ಇವಾಗ ನೋಡ್ರಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ ನಾನು, ಕಲರ್ ಬರೋ ಸಂಬಂಧಾಗಿ. ನೀವು ಎಲ್ಲರೇ ಹೋಗಬೇಕು, ಟೈಮ್ ಆಗಿರ್ತೈತಿ, ಹೊರಗಡೆ ತಿನ್ನೋಕೆ ಇಷ್ಟ ಇರಲ್ಲ, ಆ ಟೈಮ್ದಾಗ ಈ ಥರ ನೀವು ಜಲ್ದಿ ಮಾಡ್ಕೋಬೋದು ನೋಡ್ರಿ. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿದ್ದೀನಿ ನೋಡ್ರಿ. ನಾನು ಉಪ್ಪು ಹಾಕಿ ತಿರುವಾಡ್ತಾ ಇದ್ದೀನಿ. ಸ್ವಲ್ಪ ಎಲ್ಲ ಚೆಂದಾಗಿ ಅದು ಫ್ರೈ ಆಗಲಿ. ಮೆಣಸಿನ್ಕಾಯಿ ಖಾರ ಬಿಡಲಿ, ಉಳ್ಳಾಗಡ್ಡೆ ಮೆತ್ತಗಾಗಬೇಕು, ಟೊಮೊಟೊ ಕೂಡ ಮೆತ್ತಗಾಗಬೇಕು. ಅಲ್ಲಿವರೆಗೂ ನಾವು ಅದನ್ನು ಕುದಿಯೋಕೆ ಬಿಡಬೇಕು ನೋಡ್ರಿ. ತುಂಬ ಸಿಂಪಲಾಗಿ ಮಾಡುವಂಥದ್ದು, ಫಾಸ್ಟಾಗಿ ಮಾಡುವಂಥದ್ದು ರೀ. ಅದರಲ್ಲಿ ತೊಯ್ಸ್ದೇನೆ ಮಾಡುವಂಥದ್ದು. ಪೇಪರ್ ಅವಲಕ್ಕಿಲಿ ಚೋಡ ಮಾಡ್ತಾರೆ, ಆದರೆ ನಾವು ಇವತ್ತು ಅವಲಕ್ಕಿನ ರೆಡಿ ಮಾಡ್ತಾ ಇದ್ದೀವಿ. ಹಾಗಾಗಿ ನೋಡಿರಿ, ಒಂದು ಅರ್ಧ ನಿಂಬೆಹಣ್ಣನ್ನು ನಾನು ಹಿಂಡ್ಕೊಂಡಿದ್ದೀನಿ. ಇವಾಗ ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ. ನೀರು ಏನೂ ಹಾಕಂಗಿಲ್ಲ ರೀ, ಇದಕ್ಕೆ ನೀರೆಲ್ಲ ಹಾಕಬಾರ್ದು. ನಿಂಬೆಹಣ್ಣು ಹಾಕಿದ್ರೆ ಸಾಕು. ಯಾಕಂದ್ರೆ ಪೇಪರ್ ಅವಲಕ್ಕಿ ನಾವು ನೀರು ಹಚ್ಚದೇ ಇವತ್ತು ನಾವು ಅವಲಕ್ಕಿನ ಮಾಡ್ತಾ ಇದ್ದೀವಿ. ಹಾಗಾಗಿ ಒಂದು ಹನಿ ಕೂಡ ನಾವು ನೀರು ಹಚ್ಚಬಾರ್ದು. ನಿಂಬೆಹಣ್ಣು ಅರ್ಧ ಹಿಂಡಿದ್ರೆ ಸಾಕು. ಬೇಕಂದರೆ ಒಂದು ಬೇಕಾದರೂ ನಾವು ಹಿಂಡ್ಕೋಬೋದು. ಎಲ್ಲನೂ ಚೆಂದಾಗಿ ಅದನ್ನು ಮಿಕ್ಸ್ ಕೊಡ್ರಿ. ಇಷ್ಟು ಕೊಟ್ಟರೆ ಆಯಿತು ನೋಡಿರಿ, ಮತ್ತೇನಿಲ್ಲ. ಇದನ್ನು ಒಗ್ಗರಣೆ ಮಾಡೋದು ಭಾಳ ಲೇಟ್ ಏನು ಆಗಂಗಿಲ್ಲ ರೀ. ತುಂಬ ಫಾಸ್ಟಾಗಿ ಆಗುವಂಥ ಅವಲಕ್ಕಿ ರೆಸಿಪಿ ಅದ ನೋಡಿರಿ ಇದು. ಇವಾಗ ನೋಡ್ರಿ ಎಲ್ಲ ರೆಡಿ ಆಗೈತಿ. ಇವಾಗ ಅಲ್ಲಿ ಪೇಪರ್ ಅವಲಕ್ಕಿ ಕೂಡ ಬುಟ್ಟಿಲಿ ಕಾಯ್ತೈತಿ. ಈಗ ಒಗ್ಗರಣೆ ತಂದು ಅದಕ್ಕೆ ಹಾಕ್ಕೊಂಡು ನಾವು ಎಲ್ಲನೂ ಅದನ್ನು ಒಂದು ಮಿಕ್ಸ್ ಕೊಟ್ರೆ ಮುಗಿದು ಹೋಯ್ತು ನೋಡ್ರಿ. ಇಷ್ಟೇ ನೋಡ್ರಿ ನಾವು ಮಾಡೋದು, ಮತ್ತೊಂದು ಏನಿಲ್ಲ. ಈ ಥರ ಎಲ್ಲ ಅದನ್ನು ಮಿಕ್ಸ್ ಮಾಡಿದ್ರೆ ಮುಗೀತು ನೋಡ್ರಿ. ಪೇಪರ್ ಅವಲಕ್ಕಿಯಲ್ಲಿ ಅವಲಕ್ಕಿ ರೆಡಿ ಆಗಿಬಿಡ್ತು. ಇವತ್ತು ತೊಯ್ಸ್ದೇನೆ, ಒಂದು ಹನಿ ನೀರು ಹಚ್ಚದೇನೆ ನಾವು ಇವತ್ತು ಅವಲಕ್ಕಿನ ಟೇಸ್ಟ್ ಮಾಡೋದು ನೋಡ್ರಿ. ಇವತ್ತು ಎಲ್ಲ ಪೂರ್ತಿಯಾಗಿ ರೆಡಿ ಆಗೈತೆ ನೋಡ್ರಿ. ನೋಡೋಕ್ಕೂ ಚಂದ ಕಾಣತ್ತದ, ಮಸ್ತ್ ಆಗೈತಿ. ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ನೋಡ್ರಿ. ಈ ಥರ ನೋಡ್ರಿ ರೆಡಿ ಮಾಡೋದು ಅವಲಕ್ಕಿನ. ನಿಮಗೂ ಇಷ್ಟ ಆದ್ರೆ ನೀವು ಕೂಡ ಮಾಡ್ಕೋಬೋದು ನೋಡ್ರಿ. ಯಾವ ಥರ ಬಂದೈತಿ ಅಂತ ಹೇಳ್ರಿ. ಇದ್ರ ಜೊತೆಗೇ ನಾನು ಇನ್ನೊಂದು ರೆಸಿಪಿನ ತೋರಿಸ್ತೀನಿ ರೀ. ನಾನು ನಮ್ಮ ಸೈಡ್ದು ಉತ್ತರ ಕರ್ನಾಟಕದ್ದು ಮುಂದಿಂದು ಇದರಲ್ಲಿ ತೋರಿಸ್ತೀನಿ ರೀ ನಾನು ಅದನ್ನು. ಇವಾಗ ಇದ್ರ ಜೊತೆಗೇ ತೋರಿಸ್ತೀನಿ, ಯಾಕಂದರೆ ಇದು ತುಂಬ ಫಾಸ್ಟಾಗಿ, ಅದು ಕೂಡ ತುಂಬ ಫಾಸ್ಟಾಗಿ ಮಾಡೋದೇ ಐತ್ರಿ. ಹಾಗಾಗಿ ಅದನ್ನು ನಿಮಗೆ ತೋರಿಸ್ತೀನಿ. ಅದು ಮಾಡೋಕ್ಕೋಸ್ಕರ ಒಂದು ಮಿಕ್ಸರ್ ಜಾರಿನ ನಾನು ತೊಗೊಂಡಿದ್ದೀನಿ ನೋಡಿರಿ. ಸ್ವಲ್ಪ ಅಂದ್ರೆ ಸ್ವಲ್ಪ ಅಗ್ದಿ ಸ್ವಲ್ಪ ಹಸಿ ಶೇಂಗಾ ಹಾಕ್ಕೊಂಡಿದ್ದೀನಿ, ಹುರಿಬಾರ್ದು ಶೇಂಗಾನ. ಆ ಶೇಂಗಾನ ಹಾಕ್ಕೊಂಡಿದ್ದೀನಿ. ಶೇಂಗಾದ ಜೊತೆಗೆ ಸ್ವಲ್ಪ ನಾನು ಇವಾಗ ಪುಟಾಣಿ ಕೂಡ ಹಾಕೋತೀನಿ ರೀ. ಅದನ್ನು ಸ್ವಲ್ಪ ಹಾಕಿದ್ರೆ ಸಾಕು. ನಾನು ಸೂಸ್ಲ ಸ್ವಲ್ಪ ಮಾಡೋದ್ರಿಂದ, ಇಬ್ಬರಿಗೆ ಮಾಡೋದ್ರಿಂದಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಅದಕ್ಕೂ ಒಂದು ಬೊಗೋಣ ಇಟ್ಟು ನೋಡ್ರಿ. ಸ್ವಲ್ಪ ನಾನು ಸಾಸಿವೆನ ಹಾಕೋತಾ ಇದ್ದೀನಿ ಅದ್ರಾಗ ಎಣ್ಣೆಯಾಗ. ಆಮೇಲಿಂದ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ನೋಡ್ರಿ. ಇದರಲ್ಲಿ ಏನಿದೆ ವಿಶೇಷತೆ, ಇದನ್ನು ಸೂಸ್ಲ ಏನು ದೊಡ್ಡಾಗದೇನು ಇದನ್ನು ತೋರಿಸ್ತಾ ಇದ್ದಾಳೆ ಅನ್ಕೋತಿರ್ಬೇಕು. ಇದನ್ನು ಕೂಡ ನಾನು ನೆನೆ ಹಾಕಿ ಮಾಡ್ತಾ ಇಲ್ಲ, ಇವತ್ತು ಡೈರೆಕ್ಟಾಗೆ ಮಾಡ್ತಾ ಇದ್ದೀನಿ. ಇದನ್ನು ನಾವು ತೊಯ್ಸಿ ನೀರಾಗಿ ಹಿಂಡಿ ಕಡಾಕಿಟ್ಟು ನಾವು ಮಾಡ್ತೀವಲ್ಲ, ಆದರೆ ಇವತ್ತು ನಾನು ಅದನ್ನು ಮಾಡ್ತಾ ಇಲ್ಲ. ಇದನ್ನು ಕೂಡ ನಾನು ನೀರು ಹಚ್ಚಲಾರ್ದೇ ಮಾಡಾಕತ್ತೀನಿ. ಅಂದರೆ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ನೀರು ಹಾಕೋತೀನಿ. ಡೈರೆಕ್ಟಾಗಿ ನೀರು ಹಾಕಿ ನಾವು ಹಿಂಡ್ತೇವಲ್ಲ, ಆ ಥರ ಮಾಡ್ತಿಲ್ರಿ. ಇವಾಗ ಸ್ವಲ್ಪ ಕರಿಬೇವು, ಉಳ್ಳಾಗಡ್ಡಿನ ಹಾಕೋತಾ ಇದ್ದೀನಿ ನೋಡ್ರಿ. ನಾನು ಇವಾಗ ಸೇಮ್ ಒಗ್ಗರಣೆ, ಅದಕ್ಕೂ ಇದಕ್ಕೂ ಸೇಮ್ ಒಗ್ಗರಣೆ ಇರುತ್ತೆ ರೀ. ಆದರೆ ಒಟ್ಟಿನಲ್ಲಿ ಜಾಸ್ತಿ
ಜಾಸ್ತಿ ನೀರು ಹಚ್ಚಲ್ಲ, ಇದನ್ನು ನೀರಾಗಿ ಹಾಕಿ ಹಿಂಡ್ತಿರ್ತೀವಿ, ಇದನ್ನು ಹಿಂಡಲ್ಲ. ಅದನ್ನು ಕೂಡ ನೀರಾಗಿ ತೊಯಿಸಿ ನಾವು ಕಡೆಗೆ ತೆಗೆದಿಟ್ಕೊಂಡಿರ್ತೀವಿ, ಅದನ್ನು ಆ ಥರ ಮಾಡ್ತಿಲ್ಲ. ಈ ಎರಡನ್ನೂ ಕೂಡ ನಾವು ನೀರು ಹಚ್ಚದೇನೆ ಮಾಡ್ತಾ ಇದ್ದೀನಿ ನೋಡ್ರಿ ನಾನು. ಇವಾಗ ನೋಡ್ರಿ ಇದೆಲ್ಲ ರೆಡಿ ಆಗೈತಿ. ಮುಂದೆ ಏನು ಹಾಕೋದು ಅಂತ ನಿಮ್ಗೆ ಹಾಗೆ ತೋರಿಸ್ತೀನಿ ಬರ್ರಿ. ನಾನು ಇವಾಗ ಒಂದು ಟಮಾಟಿ ಹೆಚ್ಚಿಟ್ಟಿದ್ದೆ, ನಾನು ಟಮಾಟಿನ ಹಾಕ್ತಾ ಇದ್ದೀನಿ ನೋಡ್ರಿ. ಒಂದು ಸಣ್ಣ ಸೈಜ್ ಇಟ್ಟಿದ್ದೆ, ಇದನ್ನು ತುಂಬ ಅಗದಿ ಇಬ್ಬರಿಗೆ ಆಗಷ್ಟು ಮಾಡ್ತಾ ಇದ್ದೀನಿ ಇದನ್ನು ಕೂಡ. ಹಾಗಾಗಿ ಎರಡು ಐತೆಲ್ಲ, ಎರಡು ಮಾಡೋದ್ರಲ್ಲಿಂದ ಅದಕ್ಕಾಗಿ ಸ್ವಲ್ಪ ನಾನು ಮಾಡ್ಕೊತಾ ಇದ್ದೀನಿ. ಇವಾಗ ನೋಡ್ರಿ ಇದನ್ನು ಕುದಿಬೇಕು, ಚೆಂದಾಗಿ ಒಗ್ಗರಣೆ ಎಲ್ಲ ಮೆತ್ತಗಾಗೋ ತನಕ ಕುದಿಬೇಕು. ಅಲ್ಲಿ ತನಕ ಇದನ್ನು ನಾವು ಬಿಟ್ಬಿಡ್ಬೇಕಾಗುತ್ತೆ. ಸ್ವಲ್ಪ ಅರಿಶಿನ ಪುಡಿ ನಾವು ಹಾಕೊಂಡು ಇದಕ್ಕೆ ಸೂಸ್ಲ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಫುಲ್ ಫೇಮಸ್ ಅದ ರೀ. ಮುಂಜಾನೆ ಎದ್ದ ತಕ್ಷಣ ಎಲ್ಲರ ಮನೆಯಾಗೂ ಇರುತ್ತೆ. ಆದರೆ ಇದನ್ನು ನೆನೆಸಿ ಹಿಂಡ್ಬೇಕಾದ್ರೆ ಭಾಳ ಕಷ್ಟ ಆಗುತ್ತೆ. ಅದಕ್ಕಾಗಿ ಕೆಲವು ಜನ ಇದನ್ನು ಮಾಡೋಕೆ ಇಷ್ಟಪಡೋಂಗಿಲ್ಲ. ಈ ಥರ ಮಾಡಿ ನೋಡ್ರಿ, ಟೈಮನ್ನು ಭಾಳ ಹಿಡಿಯೋಂಗಿಲ್ಲ ನಿಮಗೆ. ಇದನ್ನು ಕೂಡ ನಾವು ನೆನೆ ಹಾಕಿ ಏನು ಮಾಡಬೇಕಾಗಿಲ್ಲ, ಪಟ್ ಅಂತ ನಾವು ಮಾಡ್ಕೋಬೋದು ನೋಡ್ರಿ. ಇದನ್ನು ಚೆಂದಾಗಿ ಕುದಿಲಿ, ಹಂಗೆ ಕೈ ಆಡಿಸ್ತಾ ಇರ್ರಿ, ಯಾಕಂದ್ರೆ ನೀರು ಹಚ್ಚಿರಲ್ಲ, ಹೊತ್ತಿರ್ತತಿ. ಅದಕ್ಕಾಗಿ ನಾವು ಹಾಗೆ ತಿರುವಾಡ್ತಾ ಇರಬೇಕು ನೋಡ್ರಿ. ಇವಾಗ ನಾನು ತಿರುವಾಡ್ತಾ ಇದ್ದೀನಿ. ಟೊಮೊಟೊ ಎಲ್ಲ ಮೆತ್ತಗಾಗ್ಯಾವು, ಉಳ್ಳಾಗಡ್ಡಿನೂ ಮೆತ್ತಗಾಗ್ಯಾವು. ಇವಾಗ ನೋಡ್ರಿ ಸ್ವಲ್ಪ ನಾವು ಇದ್ರಾಗ ನೀರು ಹಾಕೊಂಡು, ಯಾಕಂದ್ರೆ ನಾವು ಚುರುಮುರಿ ನಾನು ಏನು ಮಾಡೀನಿ, ತಿಳು ಚುರುಮುರಿ ತೊಗೊಂಡಿಲ್ಲ, ದಪ್ಪ ಚುರುಮುರಿ ತೊಗೊಂಡಿದ್ರಿಂದ ಸ್ವಲ್ಪ ನೀರನ್ನು ಸೇರಿಸ್ಕೋತಾ ಇದ್ದೀನಿ ನೋಡ್ರಿ. ನಾನು ಸ್ವಲ್ಪ ಹಾಕಿನಿ, ನೋಡ್ತಾ ಇದ್ದೀರಿ ನೀವು. ಬಾಳೆಹಣ್ಣು ಹಾಕಿಲ್ಲ, ಆದರೂ ಕೂಡ ಇದು ಸರಿ ಹೋಗುತ್ತೆ ರೀ, ಏನೂ ಆಗಂಗಿಲ್ಲ. ನಾನು ಮಾಡೇ ಇದನ್ನು ತೋರಿಸ್ತಾ ಇರೋದು ಇವಾಗ ನೋಡ್ರಿ. ಇವಾಗೆಲ್ಲ ರೆಡಿ ಆಗೈತಿ. ಇದನ್ನು ನಾವು ತೆಳಗೆ ತೊಗೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಚುರುಮುರಿನ ಹಾಕ್ಕೊಂಡು, ದಪ್ಪ ಚುರುಮುರಿ ತೊಗೊಂಡಿನ್ರಿ ನಾನು, ದಪ್ಪ ಬರುತ್ತಲ್ಲ ಅದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ನಾವು ಚೆಂದಾಗಿ ಅದಕ್ಕೊಂದು ಮಿಕ್ಸ್ ಮಾಡಿಬಿಟ್ರೆ ಚುರುಮುರಿ ಸೂಸ್ಲನೂ ರೆಡಿ ಆಯಿತು. ನಾನು ನೆನೆಸಿಲ್ಲ ನೋಡ್ರಿ, ನೋಡ್ತಾ ಇದ್ದೀರಿ. ಡೈರೆಕ್ಟಾಗಿ ನಾನು ಚುರುಮುರಿನ ಹಾಕಿಬಿಟ್ಟಿದ್ದೀನಿ. ಇವಾಗ ಇದನ್ನೆಲ್ಲ ನಮ್ಗೆ ಚೆಂದಾಗಿ ಎಲ್ಲ ಮಿಕ್ಸ್ ಆಗಂಗೆ ತಿರುವಾಡ್ಕೊಂಬಿಟ್ರೆ ರೆಡಿ ಆಯಿತು ನೋಡ್ರಿ. ಇವಾಗ ಇದಕ್ಕೆ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ಮುಗೀತು ನೋಡ್ರಿ. ಸೂಸ್ಲ ತುಂಬ ಫಾಸ್ಟಾಗಿ ರೆಡಿ ಆಯಿತು. ಆಮೇಲೆ ಶೇಂಗಾ ಪುಟಾಣಿನ ನಾವು ತರಿಯಾಗಿ ರುಬ್ಕೊಂಡಿದ್ವಿ, ಸ್ವಲ್ಪ ದಪ್ಪ ಇರಂಗೆ. ಅದನ್ನ ಇದಕ್ಕೆ ಮ್ಯಾಗ ಹಾಕಿ ನಾವು ತಿರುವಾಡ್ಬಿಟ್ರೆ ಸಾಕು. ಕುದಿಯಾಗೇನು ಹಾಕೋದು ಬೇಡ, ಜಿಗಿಟ್ ಆಗಿಬಿಡುತ್ತೆ. ಆಮೇಲಿಂದಲೇ ನಾವು ಇದನ್ನು ಹಾಕೊಂಡು ತಿರುವಾಡಬೇಕಾಗುತ್ತೆ. ಇವಾಗ ನೋಡ್ರಿ ಮ್ಯಾಗ ಅದನ್ನು ಉದುರಿಸ್ಕೊಂಡು ಎಲ್ಲ ತಿರುಗಿಸಿದ್ರೆ ನೋಡ್ರಿ ಸೂಸ್ಲ ರೆಡಿ ಆಯಿತು. ಇದು ಕೂಡ ನೀರು ಹಚ್ಚದೇನೆ ರೆಡಿ ಆಯಿತು ನೋಡ್ರಿ. ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡಿವಿ, ಯಾಕಂದ್ರೆ ನಾವು ತೊಯ್ಸಿ ಮಾಡ್ತೀವಲ್ಲ, ತೊಯ್ಸಿ ಮಾಡೋದಕ್ಕಿಂತ ಇದು ಭಾಳ ಇದನ್ನೆಲ್ಲ ಜಲ್ದಿ ಆಗುತ್ತೆ ನೋಡ್ರಿ. ಇವಾಗೆಲ್ಲ ರೆಡಿ ಆಗೈತಿ ನೋಡ್ರಿ. ಎರಡು ಕೂಡ ನಾಷ್ಟ ರೆಡಿ ಆಯಿತು. ನಿಮಗೂ ಕೂಡ ಇಷ್ಟ ಆಗಿತ್ತಂದ್ರೆ ಮಾಡ್ಕೊಂಡು ತಿನ್ನಿರಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ನಮಸ್ತೆ. ಹೋಗಿ ಬರಲಾ.